ನಾನು ಕೆಲಸ ಮಾಡುತ್ತಿದ್ದ ಮನೆಯ ಯಜಮಾನತಿ ಇಂದು ತುಂಬ ಸುಂದರವಾಗಿ ಕಾಣುತ್ತಿದ್ದಳು. ನನ್ನನ್ನು ನಾನು ಕಂಟ್ರೋಲ್ ಮಾಡಿಕೊಳ್ಳಲು ಸಾಧ್ಯವಾಗದೆ ಅವರಿಗೆ ಮುತ್ತು ಕೊಟ್ಟೆ. ವಾಸ್ತವ ಅರ್ಥವಾದಾಗ ಭಯದಿಂದ ದೂರ ಸರಿದೆ. ನಂತರ ಹಾಗೆ ನನ್ನನ್ನು ತನ್ನ ಹತ್ತಿರ ಸೆಳೆದು ನನ್ನ ತುಟಿಗಳಿಗೆ ನಿರಂತರವಾಗಿ ಮುತ್ತನ್ನು ಕೊಟ್ಟರು. ನಂತರ ನನ್ನನ್ನು ಬೆತ್ತಲಾಗಿಸಿ ಯಾರೂ ಮಾಡದ ಕೆಲಸವನ್ನು ಮಾಡಿ ಅವಳ ಗಂಡ ಬಂದ ತಕ್ಷಣ ನಾನು ಅವಳನ್ನು ಬಲಾತ್ಕಾರ ಮಾಡಿದೆ ಅಂತ ಸುಳ್ಳು ಹೇಳಿ ನಾಟಕ ಮಾಡಿದಳು. ಅಯ್ಯೋ, ಮುಂದೆ ನನ್ನ ಬದುಕು ಎಲ್ಲ ಹಾಳಾಗಿ ಹೋಯಿತು. ನನ್ನ ಹೆಸರು ರವಿ. ನಮ್ಮದು ಹಳ್ಳಿ. ತುಂಬ ಜಮೀನಿದೆ ಅಂತ ಅಪ್ಪ ಜಾಸ್ತಿ ನನ್ನನ್ನು ಓದಿಸಿಲ್ಲ. ಹೊಲದ ಕೆಲಸಕ್ಕೆ ಹಾಕಿಕೊಂಡರು. ನಮ್ಮದು ನೀರಾವರಿ ಜಮೀನಲ್ಲ. ಆದ್ದರಿಂದ ಮಳೆ ಬಂದಾಗ ಮಾತ್ರ ಬೆಳೆ, ಇಲ್ಲವಾದರೆ ಖಾಲಿ ಕೈಯಲ್ಲಿ ಕುಳಿತುಕೊಳ್ಳಬೇಕಾಗುತ್ತದೆ. ತಂಗಿಯಂದಿರ ಮದುವೆಗೆ ಅಪ್ಪ ತುಂಬ ಸಾಲ ಮಾಡಿದ್ದರು. ಆ ಸಾಲವನ್ನು ತೀರಿಸಲು ಸಾಧ್ಯವಾಗದೆ ಅಪ್ಪ ಒಂದು ನಿರ್ಧಾರಕ್ಕೆ ಬಂದರು. ಮಗ, ನೀನು ಪೇಟೆಗೆ ಹೋಗಿ ದುಡಿ. ಮಳೆ ಬಂದಾಗ ನಾನು ನಿನ್ನ ಚಿಕ್ಕಪ್ಪಂದಿರ ಸಹಾಯದಿಂದ ಹೊಲದಲ್ಲಿ ಕೆಲಸ ಮಾಡಿ ಬೆಳೆ ತೆಗೆದು ಸಾಲ ತೀರಿಸುತ್ತೇನೆ. ಅಪ್ಪನ ಮಾತಿಂದ ಬೇಸರವಾಗಿ ಊರಿನಲ್ಲಿ ತುಂಬ ಬಿಸ್ನೆಸ್ ಮಾಡಲು ಪ್ರಯತ್ನಿಸಿದೆ. ಸಣ್ಣ ಪುಟ್ಟ ವ್ಯಾಪಾರ ಮಾಡಿ ಅದರಿಂದ ಇನ್ನೂ ಸಾಲ ಮಾಡಿಕೊಂಡೆ. ಈಗ ವಿಧಿಯಿಲ್ಲ, ಕೆಲಸಕ್ಕೆ ಹೋಗಲೇಬೇಕಾಗಿತ್ತು. ಅಷ್ಟರಲ್ಲಿ ನನ್ನ ಬಾಲ್ಯದ ಗೆಳೆಯ ಸೂರಜ್ ಪೇಟೆಯಲ್ಲಿ ಇದ್ದ. ಅವನ ಸಹಾಯದಿಂದ ಕೆಲಸ ತೆಗೆದುಕೊಂಡೆ. ಮನೆ ತುಂಬ ದೊಡ್ಡದು. ಅವರ ಮನೆಗೆ ಏನೇನು ಬೇಕು ಎಲ್ಲ ಸಾಮಾನುಗಳನ್ನು ತಂದುಕೊಡಬೇಕು. ಮನೆಯನ್ನು ಆದಷ್ಟು ಕ್ಲೀನಾಗಿ ಇಟ್ಟುಕೊಳ್ಳಬೇಕು. ಆಲ್ ಇನ್ ಒನ್ ಕೆಲಸ ಮಾಡಿಕೊಡಬೇಕು. ನಾನು ಹಳ್ಳಿಯವನು ಆಗಿದ್ದರಿಂದ ದಷ್ಟಪುಷ್ಟವಾಗಿದ್ದೇನೆ. ಎಲ್ಲ ಕೆಲಸವನ್ನು ಮಾಡಲು ಒಪ್ಪಿಕೊಂಡೆ. ಇನ್ಯಾವ ಕೆಲಸವೂ ಬಾಕಿ ಇಲ್ಲದಂತೆ ಪ್ರತಿ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡುತ್ತಿದ್ದೇನೆ. ನನ್ನ ಕೆಲಸದಿಂದ ಮನೆಯ ಯಜಮಾನತಿ ಇಂಪ್ರೆಸ್ ಆಗಿ ನನಗೆ ಇಂಕ್ರಿಮೆಂಟನ್ನು ಕೊಟ್ಟರು. ಈಗ ತಿಂಗಳಿಗೆ 30,000 ಸಂಬಳ ಬರುತ್ತದೆ. ಇದರಿಂದ 1-2 ಸಾವಿರ ನನ್ನ ಖರ್ಚಿಗೆ ಇಟ್ಟುಕೊಂಡು ಉಳಿದ ಎಲ್ಲ ದುಡ್ಡನ್ನು ಊರಿಗೆ ಕಳಿಸುತ್ತೇನೆ. ಅಪ್ಪ ಸಾಲ ತೀರಿಸಲಿ ಅಂತ ಊಟ ತಿಂಡಿ ನನಗೆ ಈ ಮನೆಯಲ್ಲೇ ಆಗುತ್ತದೆ. ನಾನು ಇರಲು ಒಂದು ರೂಮನ್ನು ಕೊಟ್ಟಿದ್ದಾರೆ. ಸೋಪು, ಪೇಸ್ಟು, ಬ್ರಷ್, ನನ್ನ ಅವಶ್ಯಕತೆ ಇರುವ ಸಾಮಾನುಗಳನ್ನು ಕೂಡ ಕೊಡುತ್ತಾರೆ. ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಜೀವನ ಪರ್ಯಂತ ಇಲ್ಲೇ ಕೆಲಸ ಮಾಡಿಕೊಂಡು ಇದ್ದು ಬಿಡೋಣ ಅಂತ ಒಮ್ಮೊಮ್ಮೆ ಅನಿಸುತ್ತದೆ. ಆದರೆ ನಮ್ಮ ಯಜಮಾನತಿ ವಿಚಿತ್ರವಾದ ದೃಷ್ಟಿಯಿಂದ ನೋಡುತ್ತಾರೆ. ಅವರ ದೃಷ್ಟಿ ತುಂಬ ಮಾದಕವಾಗಿರುತ್ತದೆ. ಮೊದಲು ನಾನು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಿದ್ದೆ. ಈಗ ಅರ್ಥವಾಗುತ್ತಿದೆ, ನಿಜವಾಗಲೂ ಅವರಿಗೆ ನನ್ನ ಮೇಲೆ ಮೋಹವಿದೆ ಅಂತ. ತುಂಬ ಸುಂದರವಾಗಿದ್ದಾರೆ. ಗಂಡ ಹೆಂಡತಿಯನ್ನು ಬಿಟ್ಟು ಈ ಮನೆಯಲ್ಲಿ ಇನ್ಯಾರೂ ಇಲ್ಲ. ನೆಂಟರನ್ನು ಕೂಡ ಯಾರನ್ನೂ ನೋಡಿಲ್ಲ. ಈ ಮನೆಗೆ ಬಂದು ವರ್ಷವಾಯಿತು. ಇತ್ತೀಚೆಗೆ ಮಲಗಿದರೂ ಕೂಡ ನನಗೆ ಅವರ ಮುದ್ದಾದ ಸೌಂದರ್ಯವೇ ನೆನಪಿಗೆ ಬರುತ್ತದೆ. ನನ್ನ ಕಡೆ ತುಂಬ ರೊಮ್ಯಾಂಟಿಕ್ ಆಗಿ ನೋಡುತ್ತಾರೆ. ಅವರ ದೇಹದ ಪ್ರತಿ ಕಣದ ರಸವನ್ನು ಕುಡಿಯಬೇಕು ಅಂತ ಅನಿಸುತ್ತದೆ. ನಂತರ ಯಜಮಾನಪ್ಪನನ್ನು ನನ್ನನ್ನು ಜೈಲಿಗೆ ಹಾಕಿದರೆ ಅಥವಾ ಕೆಲಸದಿಂದ ತೆಗೆದುಹಾಕಿದರೆ ನನ್ನ ಊಟದ ಗತಿ ಏನೋ ಅಂತ ಮನಸ್ಸಿಗೆ ಸಮಾಧಾನ ಮಾಡಿ ಆ ರೀತಿಯ ಆಸೆಗಳಿಂದ ಮನಸ್ಸನ್ನು ದೂರ ಮಾಡಲು ಊರಿಗೆ ರಜೆ ತೆಗೆದುಕೊಂಡು ಹೋದೆ. ಸ್ವಲ್ಪ ದಿನ ಊರಿಗೆ ಬಂದರೂ ಕೂಡ ನನಗೆ ಯೋಚನೆ ಜಾಸ್ತಿ ಆಯಿತು. ಅವರ ಸುಂದರವಾದ ಮುಖ, ಯಾವಾಗಲೂ ನನ್ನನ್ನು ಹತ್ತಿರ ಕರೆಯುವ ಕಣ್ಣುಗಳು ನನ್ನನ್ನು ಡಿಸ್ಟರ್ಬ್ ಮಾಡುತ್ತಿದ್ದವು. ಯಾರನ್ನು ನೋಡಿದರೂ ಅವರನ್ನೇ ನೋಡಿದೆ ಅಂತ ಅನಿಸುತ್ತಿತ್ತು. ಇನ್ನೂ ನನಗೆ ಅವರ ಮೇಲೆ ಇರುವ ಪ್ರೀತಿ ಜಾಸ್ತಿ ಆಯಿತು. ನನಗೆ ತಿಳಿಯದೆ ನಾನು ಆಕೆಯನ್ನು ಪ್ರೀತಿಸುತ್ತಿದ್ದೇನೆ. ನಾನು ಮನೆಯ ಕೆಲಸದವನು, ಅವರು ಮನೆಯ ಯಜಮಾನಿ. ಅವರನ್ನು ಪ್ರೀತಿಸುವೆನು ಅಂದರೆ ಜನ ಆಡಿಕೊಳ್ಳುತ್ತಾರೆ. ಈ ರೀತಿ ವಿಚಿತ್ರವಾದ ಆಲೋಚನೆ ಮಾಡುತ್ತಿದ್ದಾಗ ನನ್ನ ಮೊಬೈಲ್ಗೆ ಕಾಲ್ ಬಂತು. ನಿಧಾನವಾಗಿ ಅರ್ಥವಾಯಿತು, ಅದು ನನ್ನ ಯಜಮಾನತಿ ಅಂತ. ಹಲೋ ಅಂತ ತುಂಬ ಸಲ ಅಂದ ಮೇಲೆ ಅವರು ನಿಧಾನವಾಗಿ ಹೇಳುತ್ತಾರೆ, ನಾಳೆ ಬಂದು ಬಿಡು, ಮನೆಯಲ್ಲಿ ಕೆಲಸವಿದೆ. ಮುಂದಿನ ವಾರ ಮನೆಗೆ ನೆಂಟರು ಬರುತ್ತಾರೆ. ಮನೆಯನ್ನು ಅಚ್ಚುಕಟ್ಟು ಮಾಡಬೇಕು.
ಊರಿಗೆ ಹೋಗಿ ನೀನು ವಾರವಾದರೂ ಒಂದು ಫೋನ್ ಕೂಡ ಮಾಡಿಲ್ಲ. ಭಯ ಭಕ್ತಿ ಇಲ್ಲ ಅಂತ ಕೋಪ ಮಾಡಿಕೊಂಡರು. ಸಾರಿ ಮೇಡಮ್, ನಾಳೆ ಏಕೆ, ಇಂದು ರಾತ್ರಿ ಬಂದು ಬಿಡುತ್ತೇನೆ ಅಂತ ಹೇಳಿದೆ. ಆ ಕಡೆಯಿಂದ ಅವರ ಧ್ವನಿ ತುಂಬ ಖುಷಿಯಿಂದ ಇತ್ತು. ನಾನು ಪುನಃ ಹೋಗುತ್ತೇನೆ ಅನ್ನುವ ಮಾತನ್ನು ಕೇಳಿ ಅಪ್ಪ ಅಮ್ಮನಿಗೆ ಹೇಳಿ ಅರ್ಜೆಂಟು ಕೆಲಸವಿದೆ ಅಂತ ಹೇಳಿ ನನ್ನ ಯಜಮಾನತಿ ನನಗೆ ಕೊಟ್ಟಿದ್ದ 25,000 ದುಡ್ಡನ್ನು ಅವರ ಕೈಗೆ ಇಟ್ಟು ನಾನು ಪೇಟೆಗೆ ಕೊನೆ ಬಸ್ಸನ್ನು ಹಿಡಿದು ಊರಿಗೆ ಹೊರಟೆ. ಮನೆಗೆ ಹೋದಾಗ ರಾತ್ರಿ 11 ಗಂಟೆ ಆಗಿತ್ತು. ಮನೆ ತುಂಬ ನಿಶ್ಶಬ್ದವಾಗಿತ್ತು. ಯಜಮಾನರ ದೊಡ್ಡ ಕಾರು ಇರಲಿಲ್ಲ ಅಂದರೆ ಅವರು ಇಂದು ಮನೆಯಲ್ಲಿ ಇಲ್ಲ ಅಂತ ಅರ್ಥ. ಕೆಲಸದವರು ಮತ್ತು ಯಜಮಾನತಿ ಇರಬಹುದು ಅಂತ ಒಳಗೆ ಕಾಲಿಟ್ಟೆ. ಆಗ ತಿಳಿಯಿತು ಮನೆಯಲ್ಲಿ ಮೇಡಮನ್ನು ಬಿಟ್ಟು ಉಳಿದವರು ಯಾರೂ ಇಲ್ಲ ಅಂತ. ಈ ರಾತ್ರಿಯಲ್ಲಿ ಬಂದು ನಾನು ತಪ್ಪು ಮಾಡಿದ್ದೇನೆ. ರೂಮಲ್ಲಿ ಹೋಗಿ ಮಲಗಿಬಿಡೋಣ ಅಂತ ಅಂದುಕೊಂಡೆ. ಅಷ್ಟರಲ್ಲಿ ಅವರ ಕೈಯಾರೆ ನನಗೆ ಊಟ ಬಡಿಸಿದರು. ಜೊತೆಗೆ ನನ್ನ ಜೊತೆ ಅವರು ಕೂಡ ಊಟ ಮಾಡಿದರು. ನನ್ನ ಮನಸ್ಸಿನಲ್ಲಿ ಆಸೆಗಳು ಉಚ್ಚೆದ್ದಿ ಕುಣಿಯುತ್ತಾ ಇವೆ. ಏಕೆಂದರೆ ಅವರು ತುಂಬ ಟ್ರಾನ್ಸ್ಪರೆಂಟ್ ಆಗಿ ಇರುವ ನೈಟಿಯನ್ನು ಹಾಕಿಕೊಂಡಿದ್ದಾರೆ. ಕೂದಲನ್ನು ಇಳಿಬಿಟ್ಟಿದ್ದಾರೆ. ಇನ್ನೂ ಸುಂದರವಾಗಿ ಕಾಣುತ್ತಿದ್ದಾರೆ. ಬೇಗ ಬೇಗ ಊಟ ಮಾಡಿ ರೂಮಿಗೆ ಹೋಗುತ್ತಿದ್ದೆ. ನನ್ನ ಎದೆ ಜೋರಾಗಿ ಬಡಿದುಕೊಳ್ಳುತ್ತಿದೆ. ಒಳಗೆ ಹೋಗಿ ಬಾಗಿಲನ್ನು ಗಟ್ಟಿಯಾಗಿ ಹಾಕಿಕೊಂಡು ಸ್ವಲ್ಪ ಹೊತ್ತಿಗೆ ಜೋರಾಗಿ ಕಿರುಚುವ ಶಬ್ದ ಬಂತು. ಏನಾಯಿತು ಅಂತ ನೋಡಿದಾಗ ಜಿರಳೆ ಮೇಡಮ್ ನೈಟಿ ಮೇಲೆ ಬಿದ್ದಿದೆ. ಅದನ್ನು ನಿಧಾನವಾಗಿ ತೆಗೆದೆ. ನಂತರ ಅವರು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡರು. ಜೋರಾಗಿ ಅಳುತ್ತಿದ್ದರು. ನಾನು ಅವರನ್ನು ಸಮಾಧಾನ ಮಾಡುತ್ತಿದ್ದೆ. ನಂತರ ಅವರ ಹಣೆಗೆ ಸಮಾಧಾನದ ಮುತ್ತನ್ನು ಕೊಟ್ಟೆ. ನಂತರ ನನ್ನ ಪರಿಸ್ಥಿತಿ ಅರ್ಥವಾಗಿ ದೂರ ಬಂದೆ. ಮೇಡಮ್ ನನ್ನನ್ನು ಅವರ ಹತ್ತಿರ ಎಳೆದುಕೊಂಡು ನನ್ನ ತುಟಿಗಳಿಗೆ ನಿರಂತರವಾಗಿ ಮುತ್ತನ್ನು ಕೊಟ್ಟರು. ನಾನು ಕೂಡ ಆ ಮುತ್ತಿನ ಮತ್ತಿಗೆ ಸಂಪೂರ್ಣವಾಗಿ ಶರಣಾದೆ. ಸ್ವಲ್ಪ ಹೊತ್ತಿಗೆ ನನ್ನನ್ನು ಬೆತ್ತಲು ಮಾಡಿ ನನ್ನ ಜೊತೆ ಯಾರೂ ಮಾಡದ ಕೆಲಸವನ್ನು ಮಾಡಿದರು. ನಾನು ಕೂಡ ಅದರಲ್ಲಿ ಭಾಗಿಯಾಗಿದ್ದೆ. ಮೊದಲಿನಿಂದಲೂ ಅವರನ್ನು ಆರಾಧಿಸುತ್ತಿದ್ದೆ ಮನಸ್ಸಿನಲ್ಲಿ. ಈಗ ಈ ಅವಕಾಶ ಸಿಕ್ಕಿದ್ದರಿಂದ ಅದನ್ನು ಬಳಸಿಕೊಳ್ಳದೆ ಇರಲು ಆಗಲಿಲ್ಲ. ನನ್ನ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಮರೆತು ಅವರಲ್ಲಿ ಒಂದಾದೆ. ನಾವಿಬ್ಬರು ಸಂಪೂರ್ಣವಾಗಿ ಬೆತ್ತಲಾಗಿ ರಾತ್ರಿ ಪೂರ್ತಿ ರತಿಮನ್ಮಥ ಕ್ರಿಯೆಯಲ್ಲೇ ತೊಡಗಿದೆವು. ಮೇಡಮ್ ನನ್ನನ್ನು ಇಷ್ಟೊಂದು ಪ್ರೀತಿಸುತ್ತಾರೆ ಅಂತ ತಿಳಿದಿರಲಿಲ್ಲ. ಬೆಳಿಗ್ಗೆ ಎಚ್ಚರವಾದಾಗ ಇಬ್ಬರು ಸಂಪೂರ್ಣವಾಗಿ ಬೆತ್ತಲಾಗಿದ್ದು ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ತಬ್ಬಿಕೊಂಡಿದ್ದೆವು. ಅವರ ಬಿಸಿ ಉಸಿರು ನನ್ನ ಮುಖಕ್ಕೆ ತಾಗುತ್ತಿತ್ತು. ವಾಸ್ತವ ಅರ್ಥವಾಗಿ ನಾನು ಭಯಪಟ್ಟೆ. ಆಗ ಮೇಡಮ್ ನನಗೆ ಸಮಾಧಾನ ಮಾಡಿದರು. ನನಗೆ ನೀನೆಂದರೆ ತುಂಬ ಇಷ್ಟ. ಮುಂದೆ ಏನಾದರೂ ಅದಕ್ಕೆ ನಾನೇ ಜವಾಬ್ದಾರಿ, ಹೆದರಬೇಡ ಅಂತ ಹೇಳಿದರು. ನಾನು ಮೇಲೆ ಹೇಳಲು ಪ್ರಯತ್ನಿಸಿದರೂ ಕೂಡ ಅವರು ಬಿಟ್ಟಿಲ್ಲ. ಸರ್ ಬರುವುದು ಇನ್ನೂ ವಾರವಾಗುತ್ತದೆ, ನೀನು ಹೆದರಬೇಡ ಅಂತ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಮಲಗಿದರು. ವಾರಪೂರ್ತಿ ಇಬ್ಬರು ಒಟ್ಟಿಗೆ ಸ್ನಾನ ಮಾಡುವುದು, ಒಟ್ಟಿಗೆ ಊಟ ಮಾಡುವುದು, ಒಂದೇ ಕಡೆ ಪಲಗುವುದು. ಹೊಸದಾಗಿ ಮದುವೆಯಾದ ಗಂಡ ಹೆಂಡತಿ ಯಾವ ರೀತಿ ಇರುತ್ತಾರೆ ಅದೇ ರೀತಿ ಇದ್ದೆವು. ಅವರನ್ನು ಬಿಟ್ಟು ನನ್ನ ಕೈಯಲ್ಲಿ ಇರಲು ಸಾಧ್ಯವಾಗುತ್ತಿಲ್ಲ. ಇದೇ ರೀತಿ ವಾರವಾಯಿತು. ನಾವಿಬ್ಬರು ಒಟ್ಟಿಗೆ ಮಲಗಬೇಕಾದಾಗ ಸಡನ್ನಾಗಿ ಸರ್ ಬಂದು ಬಿಟ್ಟರು. ಅವರ ಹತ್ತಿರ ಇರುವ ಇನ್ನೊಂದು ಕೀಯನ್ನು ತೆಗೆದುಕೊಂಡು ನನಗೆ ಏನಾಗುತ್ತಿದೆ ಅಂತ ತಿಳಿಯುತ್ತಿಲ್ಲ. ಅಷ್ಟರಲ್ಲಿ ಮೇಡಮ್ ನನ್ನನ್ನು ದೂರ ತಳ್ಳಿ ಇವರು ನನ್ನನ್ನು ಬಲಾತ್ಕಾರ ಮಾಡಲು ಪ್ರಯತ್ನಿಸಿದ ಅಂತ ಜೋರಾಗಿ ಅಳುತ್ತಿದ್ದಾರೆ. ನಾನು ಇಲ್ಲ, ಅವರೇ ನನ್ನನ್ನು ಹತ್ತಿರ ಕರೆದಿದ್ದು ಅಂತ ಹೇಳಲು ಪ್ರಯತ್ನಿಸಿದರೂ ಕೂಡ ನನ್ನ ಮಾತನ್ನು ಯಾರೂ ಕೇಳುತ್ತಿಲ್ಲ. ಸ್ವಲ್ಪ ಹೊತ್ತು ನಮ್ಮಿಬ್ಬರನ್ನು ಗಮನಿಸಿದ ಸರ್ ರೂಮಿಗೆ ಕರೆದುಕೊಂಡು ಹೋಗಿ ಕೈ ತುಂಬ ದುಡ್ಡನ್ನು ಕೊಟ್ಟರು. ಊರಿಗೆ ಹೊರಟು ಹೋಗು ಅಂತ ಹೇಳಿದರು. ಇಲ್ಲೇ ಇದ್ದರೆ ಪೊಲೀಸ್ ಕಂಪ್ಲೇಂಟ್ ಕೊಡುತ್ತೇನೆ, ಜೀವನ ಪರ್ಯಂತ ಜೈಲಿನಲ್ಲಿ ಇರಬೇಕು, ಆ ರೀತಿ ಮಾಡುತ್ತೇನೆ, ನಮ್ಮ ಕಣ್ಣಿಗೆ ಕಾಣದಂತೆ ಹೊರಟು ಹೋಗು, ಇಡೀ ಜೀವನ ಪರ್ಯಂತ ಕುಳಿತುಕೊಂಡು ತಿನ್ನಬಹುದು, ಅಷ್ಟು ದುಡ್ಡು ಇದರಲ್ಲಿದೆ. ನನಗೆ ನಿಜವಾಗಲೂ ಅಲ್ಲಿ ಏನಾಗುತ್ತಿದೆ ಅಂತ ತಿಳಿಯುತ್ತಿಲ್ಲ. ಸರ್ ಅವರೇನೇ ಹತ್ತಿರ ಬಂದಿದ್ದು, ನಾನು ಹೋಗಿಲ್ಲ ಅಂತ ಹೇಳಲು ಪ್ರಯತ್ನಿಸಿದರೂ ಕೂಡ ಮನಸ್ಸಾಕ್ಷಿ ಒಪ್ಪಿಲ್ಲ. ಏನೂ ಮಾತನಾಡದೆ ಊರಿಗೆ ಹೊರಟು ಹೋದೆ.
ಅಲ್ಲಿಯ ಎಲ್ಲ ಸಾಲವನ್ನು ತೀರಿಸಿ ಒಂದು ಪೆಟ್ಟಿ ಅಂಗಡಿ ಹಾಕಿಕೊಂಡೆ. 2 ಹಸುಗಳನ್ನು ತೆಗೆದುಕೊಂಡು ಬದುಕನ್ನು ಸಾಗಿಸುತ್ತಿದ್ದೆ. ಇದಾದ 3 ತಿಂಗಳಿಗೆ ನನ್ನ ಗೆಳೆಯ, ಅದೇ ನನಗೆ ಪೇಟೆಯಲ್ಲಿ ಕೆಲಸ ಕೊಡಿಸಿದ್ದ ಅಲ್ಲವೇ, ಅವನು ನಮ್ಮ ಮನೆಗೆ ಬಂದಿದ್ದ. ನಿನ್ನ ಜೊತೆ ಮಾತನಾಡಬೇಕು ಅಂತ ಹೊಲದ ಕಡೆ ಕರೆದುಕೊಂಡು ಹೋದ. ನನಗೆ ಅವನ ಜೊತೆ ಮನಸ್ಸು ಬಿಚ್ಚಿ ಮಾತನಾಡಲು ಇಷ್ಟವಾಗುತ್ತಿರಲಿಲ್ಲ. ಏನೋ ಒಂದು ರೀತಿಯ ಭಯ. ಆಗ ಅವನು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು, ನೀನು ಹೆದರಬೇಡ, ಮುಖ ಕೊಟ್ಟು ನನ್ನ ಜೊತೆ ಮಾತನಾಡು. ನನಗೆ ಅಲ್ಲಿ ನಡೆದ ಎಲ್ಲ ವಿಷಯವೂ ತಿಳಿದಿದೆ. ನೀನು ಕೂಡ ಆ ಮೇಡಮ್ ಜೊತೆ ದೈಹಿಕವಾಗಿ ಸೇರಿದೆ ವಾರಗಟ್ಟಲೆ. ನಂತರ ಅವರೊಂದಿಗೆ ಜೀವನಕ್ಕೆ ಆಗುವಷ್ಟು ದುಡ್ಡನ್ನು ಕೊಟ್ಟು ಕಳಿಸಿದ್ದಾರೆ ಅಲ್ಲವೇ. ನಾನು ಆಶ್ಚರ್ಯದಿಂದ ಅವನ ಮುಖವನ್ನು ನೋಡಿದೆ. ಆಗ ಅವನು ಹೇಳಿದ, ಇದೆಲ್ಲ ಮೊದಲೇ ಪ್ಲ್ಯಾನ್ ಆಗಿದ್ದು. ಅವರು ಆಗರ್ಭ ಶ್ರೀಮಂತರು. ಎಲ್ಲಿ ತೋರಿಸಿದರೂ ಕೂಡ ಇವರಿಬ್ಬರಿಗೂ ಮಕ್ಕಳಾಗಿಲ್ಲವಾದರೆ ಎಲ್ಲ ಆಸ್ತಿಯು ಟ್ರಸ್ಟ್ಗೆ ಹೊರಟು ಹೋಗುತ್ತದೆ ಅಂತ ಅವರ ಪೂರ್ವಿಕರು ಬರೆದಿದ್ದರು. ಏಕೆಂದರೆ ಇವರಿಬ್ಬರು ಪ್ರೇಮ ವಿವಾಹವಾಗಿದ್ದರು. ಮನೆಯಲ್ಲಿ ಯಾರಿಗೂ ಇಷ್ಟವಿರಲಿಲ್ಲ. ಪ್ರತಿ ಡಾಕ್ಟರ್ ಹೇಳಿದ್ದು ಒಂದೇ, ಇಬ್ಬರಿಗೂ ಕೂಡ ಮಕ್ಕಳಾಗುವುದಿಲ್ಲ. ಯಜಮಾನರಿಗೆ ಸಮಸ್ಯೆ ಇದೆ ಅಂತ. ಅದಕ್ಕೆ ಈ ಪ್ಲ್ಯಾನನ್ನು ವರ್ಕೌಟ್ ಮಾಡಿದ್ದು. ಯಾರಾದರೂ ಆರೋಗ್ಯವಂತ, ನೋಡಲು ಸುಂದರವಾಗಿರುವ, ಒಳ್ಳೆಯ ಬುದ್ಧಿ ಇರುವ ಮನುಷ್ಯನ ಸ್ಪರ್ಮ್ ಬೇಕು ಅಂತ ಪರದಾಡುತ್ತಿದ್ದರು. ಮೆಡಿಕಲಲ್ಲಿ ಪ್ರಯತ್ನಿಸಬಹುದಿತ್ತು. ಆದರೆ ಅದು ಹೊರಗಿನ ಜನಕ್ಕೆ ಗೊತ್ತಾಗಿ ಯಜಮಾನರ ಮಗುವಲ್ಲ ಅಂತ ತಿಳಿಯುತ್ತದೆ. ಅದು ಇನ್ನೂ ಸಮಸ್ಯೆಗೆ ಗುರಿಯಾಗುತ್ತಿತ್ತು. ಅದಕ್ಕಾಗಿ ಈ ರೀತಿ ಮಾಡಿದ್ದು. ಆದರೆ ನೀನು ನಿಜವಾಗಲೂ ಅವರನ್ನು ಪ್ರೀತಿಸುತ್ತಾ ಇದ್ದೆ ಅಂತ ಮೇಡಮ್ ಹೇಳಿದರು. ನಿನಗೆ ಸಮಾಧಾನ ಮಾಡಲು ಹೇಳಿದ್ದರು. ಅಷ್ಟೇ ಅಲ್ಲ, ನಿನ್ನ ಅಂಶ ಅವರ ಹೊಟ್ಟೆಯಲ್ಲಿ ಬೆಳೆಯುತ್ತಿದೆ. ಅವರು ಈಗ ಬಸುರಿಯಾಗಿದ್ದಾರೆ. ನಿನ್ನ ಕೃತಜ್ಞತೆಯನ್ನು ತೀರಿಸಲು ಸಾಧ್ಯವೇ ಇಲ್ಲ ಅಂತ. ಗಂಡ ಹೆಂಡತಿ ಇಬ್ಬರು ತುಂಬ ಎಮೋಷ್ನಲ್ ಆಗಿದ್ದರು. ಅಷ್ಟೇ ಅಲ್ಲ, ನಿನ್ನ ಜಮೀನಿನ ಪಕ್ಕ ಇರುವ ನೀರಾವರಿ 5 ಎಕರೆ ಜಮೀನನ್ನು ನಿನಗೆ ತೆಗೆದುಕೊಡಲು ಹೇಳಿದ್ದಾರೆ. ದುಡ್ಡು ಕೊಟ್ಟು ಕಳಿಸಿದ್ದಾರೆ. ಎಷ್ಟು ಖರ್ಚಾದರೂ ಪರವಾಗಿಲ್ಲ ಅಂತ. ಆದರೆ ಒಂದೇ ಒಂದು ಷರತ್ತು ಹಾಕಿದ್ದಾರೆ. ಎಂದಿಗೂ ಕೂಡ ನೀನು ಅವರನ್ನು ಮೀಟ್ ಮಾಡಬಾರದಂತೆ. ಆ ಮಗು ನಿನ್ನದು ಅಂತ ಪ್ರಪಂಚಕ್ಕೆ ತಿಳಿಸಬಾರದು ಅಂತ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ. ಸ್ವಲ್ಪ ಹೊತ್ತು ಅಲ್ಲೇ ಕುಳಿತು ಬಿಟ್ಟೆ. ನನ್ನನ್ನು ಅವರ ಸ್ವಾರ್ಥಕ್ಕೆ ಬಳಸಿಕೊಂಡಿದ್ದರು. ನಿಜವಾಗಲೂ ನಾನು ಅವರನ್ನು ಪ್ರೀತಿಸಿದೆ. ನಂತರ ಅನಿಸಿತು, ತಿಳಿದೋ ತಿಳಿಯದೆಯೋ ನನ್ನಿಂದ ಇನ್ನೊಬ್ಬರಿಗೆ ಸಹಾಯವಾಗಿದೆ. ನಾನ್ಯಾಕೆ ಇಷ್ಟೊಂದು ಕಷ್ಟಪಡಬೇಕು. ನನ್ನ ಬದುಕಿಗೆ ಆಸರೆಯಾಗಿದ್ದಾರೆ. ನಾವು ಪ್ರೀತಿ ಮಾಡಿದ ತಕ್ಷಣ ಅವರು ನಮಗೆ ಸಿಗುತ್ತಾರೆ ಅನ್ನುವುದು ಸತ್ಯವಲ್ಲ. ಬದುಕು ನಿಲ್ಲುವುದಿಲ್ಲ ಅಂತ ನನಗೆ ನಾನು ಸಮಾಧಾನ ಮಾಡಿಕೊಂಡೆ. ನನ್ನ ಗೆಳೆಯನಿಗೆ ಹೇಳಿದೆ, ಅವರಿಗೆ ನಿಶ್ಚಿಂತೆಯಿಂದ ಇರಲು ಹೇಳು. ನಾನು ಎಂದೂ ಯಾರಿಗೂ ಕೂಡ ಈ ವಿಷಯದ ಬಗ್ಗೆ ಹೇಳುವುದಿಲ್ಲ. ನಾನು ಕೂಡ ಅವರನ್ನು ಮೀಟ್ ಮಾಡುವುದಿಲ್ಲ ಎಂದೆಂದಿಗೂ ಅಂತ ಹೇಳಿ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಸ್ವಲ್ಪ ಹತ್ತೆ. ನಂತರ ಸಮಾಧಾನವಾಯಿತು. ಅವನು ನಾನು ಬಂದ ಕೆಲಸವನ್ನು ಮಾಡಬೇಕು ಅಂತ ನನಗೆ ನನ್ನ ಜಮೀನಿನ ಪಕ್ಕದಲ್ಲಿ ಇದ್ದ 6 ಎಕರೆ ಜಮೀನನ್ನು ತೆಗೆದುಕೊಟ್ಟ. ಜಮೀನು ತುಂಬ ಕಡಿಮೆ ರೇಟಿಗೆ ಸಿಕ್ಕಿತು. ನೀರಾವರಿಯಾಗಿದೆ. ನಿನಗೆ ಭವಿಷ್ಯಕ್ಕೆ ಸಹಾಯವಾಗುತ್ತದೆ ಅಂತ. ಅಂದಿನಿಂದ ಹಗಲು ರಾತ್ರಿ ಆ ಜಮೀನಿನಲ್ಲಿ ದುಡಿದು ನನ್ನ ಕನಸುಗಳನ್ನು ಈಡೇರಿಸಿಕೊಂಡೆ. ಈಗ ನೆಮ್ಮದಿಯಾಗಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.